ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದು ಒಂದು ಚುನಾವಣೆ ನಿಂತ್ಕೊಳಕ್ಕೆ ಹೇಳ್ರಿ ದಮ್ಮಿದ್ರೆ. ನಮ್ಗೆ ಪಾಲಿಟಿಕ್ಸ್ ಬೇಕೇ ಬೇಕು. ನಮಗೆ ಮಾತಾಡಕ್ಕೆ ನಮಗೆ ಬರೀ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗನೇ ಆಗಿರ್ಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಮಾತಾಡಕ್ಕೆ ಸ್ವಾತಂತ್ರ್ಯ ಇದೆ. ಅವ್ರನ್ನ ಪ್ರಶ್ನೆ ಕೇಳಿದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಪ್ರಚಾರ ಪ್ರಿಯರು ಅಂತ ಒಂದು ಕೇರ್ಲೆಸ್ ಆಗಿ ಉಡಾಫೆಯಿಂದ ಮಾತಾಡಿದ್ದಾರೆ. ಮತ್ತೆ ನಮ್ಗೇನ್ ಕಾಣುತ್ತೆ ಒಂದು ಇಮ್ಮೆಚ್ಯೂರಿಟಿ, ಅವ್ರು ಒಂದು ರೀತಿ ಪರ್ಸನಲ್ ಆಗಿ ಯೋಗ್ಯತೆ ಇಲ್ಲ ಅಂತ ಮಾತಾಡೋದು ನಾನು ಕೂಡ ಪೋಸ್ಟ್ ಆಗಿ. ಯೋಗ್ಯತೆ ಅಂದ್ರೆ ಯಾರಿಗೆ ಮಾತಾಡಕ್ಕೆ ಯೋಗ್ಯತೆ ಇದೆ? ನಿಮ್ಮ ತಂದೆಯವರು ಹೇಗೆ ಈ ಸ್ಮಾರಕ ಪಾಲಿಟಿಕ್ಸ್ಗೆ ಕಾರಣರಾಗಿರೋ ಅವ್ರಿಗೆ ಯೋಗ್ಯತೆ ಇದೆ ಮಾತಾಡಕ್ಕೆ, ಅಥವಾ ನೀವು ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ರೆ ಸಮಾಜಕ್ಕೆ ಗೊತ್ತಿದೆ, ಆದ್ರೂ ಕೂಡ ನೀವು ಒಂದು ಪಕ್ಷದ ಒಂದು ಮುಖ್ಯ ಪಾತ್ರ ವಹಿಸಿ ನೀವು 3 ಸಲ ಸೋತನು ಕೂಡ ನೀವು ಒಂದು ರೀತಿ ಮಾತಾಡಕ್ಕೆ ಯೋಗ್ಯತೆ ಇದೆಯಾ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಜನರಿಗೆ ಎಲ್ಲರಿಗೂ ಯೋಗ್ಯತೆ ಇದೆ, ಆದ್ರೆ ಆ ವಿಚಾರಗಳು ಎಷ್ಟು ತೂಕವಾಗಿದೆ ಅಂತ ಜನರ ಮುಂದೆ ಇಟ್ಟೆ. ಅದಕ್ಕೆ ಅವರು ಒಂದು ರೀತಿ ಅವರು ಸ್ವಲ್ಪ ಫ್ರಸ್ಟ್ರೇಟ್ ಆಗಿರ್ಬೋದು, ಸ್ವಲ್ಪ ಟ್ರಿಗರ್ ಆಗಿರ್ಬೋದು. ಅವ್ರು ಹೇಳಿದರೆ ದಮ್ಮಿದ್ರೆ ಇದು ಮಾಡಲಿ. ನಮ್ಗೆ ಪಾಲಿಟಿಕ್ಸ್ ಬೇಕೇ ಬೇಕು. ನಮಗೆ ಮಾತಾಡಕ್ಕೆ ನಮಗೆ ಬರೀ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗನೇ ಆಗಿರ್ಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಮಾತಾಡಕ್ಕೆ ಸ್ವಾತಂತ್ರ್ಯ ಇದೆ. ನಾವು ಹೇಳೋಣ, ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ಫೈಟ್ ಮಾಡೋಣ, ನಮ್ಮ ರೀತಿ ನಾವು ಮಾಡೋಣ. ಖಂಡಿತ ನಾವು ಜನರ ಮುಂದೆ ನಮಗೆ ಪಾಲಿಟಿಕ್ಸ್ ಬೇಕೇ ಬೇಕು. ನಾನು ಸ್ಪರ್ಧೆ ಮಾಡ್ತೀನೋ ಬಿಡ್ತೀನೋ, ನಮಗೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್, ಪೊಲಿಟಿಕಲ್ ಚಳುವಳಿ ನಮ್ಗೆ ಬೇಕೇ ಬೇಕು. ಅದು ಜನರ ಮುಂದೆ ಇಡ್ತೀವಿ.